ಮಂಡ್ಯ ರಣರಂಗಕ್ಕೆ ದಳಪತಿ ಧುಮುಕೋದು ಫಿಕ್ಸಾ? ಕಾರ್ಯಕರ್ತರ ಪಟ್ಟು ಕುಮಾರಸ್ವಾಮಿಗೆ ಬಹಳ ದೊಡ್ಡ ಇಕ್ಕಟ್ಟನ್ನ ತಂದಿಟ್ಟಿದೆ. ಎಚ್ಡಿಕೆ ಸ್ಪರ್ಧೆ ವಿಚಾರದಲ್ಲಿ ಪರ ವಿರೋಧದ ಪಾಲಿಟಿಕ್ಸ್ ನಡೀತಾ ಇದೆ. ಜೆಪಿ ನಗರ ನಿವಾಸದಲ್ಲಿ ಚನ್ನಪಟ್ಟಣ ಮುಖಂಡರ ಸಭೆ ಇದೆ. ಯಾವುದೇ ಕಾರಣಕ್ಕೂ ಚನ್ನಪಟ್ಟಣ ಬಿಡಬೇಡಿ ಅಂತ ಚನ್ನಪಟ್ಟಣದ ಮುಖಂಡರು ಪಟ್ಟು ಹಿಡಿದಿದ್ದಾರೆ. ಮಂಡ್ಯದಲ್ಲಿ ಸ್ಪರ್ಧಿಸಬೇಕೋ ಬೇಡವೋ ಅನ್ನೋ ಗೊಂದಲದಲ್ಲಿ ದಳಪತಿ ಇದ್ದಾರೆ. ಮಂಡ್ಯದಲ್ಲಿ ಒತ್ತಡ ಇದ್ರೆ ಮತ್ತೊಂದು ಕಡೆ ರಾಮನಗರ ಕಾರ್ಯಕರ್ತರು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮಂಡ್ಯ ಸ್ಪರ್ಧೆಯ ಅನಿವಾರ್ಯತೆ ಏನು ಅನ್ನೋದರ ಬಗ್ಗೆ ಮುಖಂಡರಿಗೆ ಈ ಸಭೆಯಲ್ಲಿ ಕುಮಾರಸ್ವಾಮಿ ಅವರು ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಮಂಡ್ಯ ಸ್ಪರ್ಧೆ ಬಗ್ಗೆ ಇವತ್ತೇ ಎಚ್ಡಿಕೆ ಅಧಿಕೃತವಾಗಿ ಘೋಷಣೆ ಮಾಡುವಂತಹ ಸಾಧ್ಯತೆ ಇದೆ. ಯಾಕಂದ್ರೆ ಮಂಡ್ಯದಿಂದ ಕುಮಾರಸ್ವಾಮಿ ಅವರೇ ಕಣಕ್ಕಿಳಿತಾರೆ ಅನ್ನುವಂತಹ ಮಾತು ಕೂಡ ಇದೆ. ಮಂಡ್ಯ ಭಾಗದಲ್ಲೂ ಕೂಡ ಕುಮಾರಸ್ವಾಮಿ ಅವರೇ ಕಣಕ್ಕಿಳಿಬೇಕು ಅನ್ನೋ ಒತ್ತಡ ಕೂಡ ಇದೆ. ಆದ್ರೆ ಈಗ ಗೊಂದಲ ಶುರುವಾಗಿದೆ. ಬಹಳ ಕ್ಲಿಯರ್ ಆಗಿದೆ, ಮಂಡ್ಯದಿಂದ ಕುಮಾರಸ್ವಾಮಿ ಅವರೇ ಕಣಕ್ಕಿಳಿತಾರೆ ಅಂತಲೇ ಹೇಳಲಾಗ್ತಾ ಇತ್ತು. ಆದ್ರೆ ಈಗ ಇದೇ ವಿಚಾರ ಬಹಳ ದೊಡ್ಡ ಗೊಂದಲಕ್ಕೆ ಕಾರಣ ಆಗಿದೆ. ಪರ ವಿರೋಧದ ಪಾಲಿಟಿಕ್ಸ್ ನಡೀತಾ ಇದೆ. ಯಾಕಂದ್ರೆ ಚನ್ನಪಟ್ಟಣ ಮುಖಂಡರು ಹೇಳ್ತಾ ಇರೋದೇ ಬೇರೆ. ಪಟ್ಟು ಹಿಡಿದಿದ್ದಾರೆ, ಯಾವುದೇ ಕಾರಣಕ್ಕೂ ಚನ್ನಪಟ್ಟಣ ಬಿಡಬೇಡಿ ಅಂತ. ಮಂಡ್ಯದಲ್ಲಿ ನಿಂತ್ರೆ ಚನ್ನಪಟ್ಟಣ ಬಿಡಬೇಕಾಗತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಚನ್ನಪಟ್ಟಣವನ್ನ ನೀವು ಬಿಡಬೇಡಿ ಅಂತ ಪಟ್ಟು ಹಿಡಿದು ಕೂತಿದ್ದಾರೆ ಚನ್ನಪಟ್ಟಣ ಮುಖಂಡರು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ಮಂಡ್ಯದಿಂದ ಯಾರು ಅಖಾಡಕ್ಕಿಳಿತಾರೆ ಅಂದಾಗ ಕುಮಾರಸ್ವಾಮಿ ಅವರೇ 100% ಅನ್ನುವಂತಹ ಮಾತಿತ್ತು. ಆದ್ರೆ ಈಗ ನೋಡಿದ್ರೆ ಒಂದಷ್ಟು ಗೊಂದಲ ಕ್ರಿಯೇಟ್ ಆಗ್ತಾ ಇದೆ. ಚನ್ನಪಟ್ಟಣ ರಾಮನಗರದ ಕಾರ್ಯಕರ್ತರು, ಜೆಡಿಎಸ್ ಕಾರ್ಯಕರ್ತರು ಹೇಳ್ತಾ ಇರೋದೇ ಬೇರೆ. ಇದೊಂದು ರೀತಿ ಇಕ್ಕಟ್ಟಿನ ಪರಿಸ್ಥಿತಿ ಆಯ್ತು ಹಾಗಾದ್ರೆ ಕುಮಾರಸ್ವಾಮಿ ಅವರಿಗೆ. ಇವತ್ತೇ ಅನೌನ್ಸ್ ಆಗುತ್ತಾ? ಶ್ವೇತಾ, ಈ ಮಂಡ್ಯದಿಂದ ಜೆಡಿಎಸ್ ಅಭ್ಯರ್ಥಿ ಯಾರು ಅನ್ನುವ ಬಗ್ಗೆ ಇದೀಗ ಸಾಕಷ್ಟು ಕುತೂಹಲ ಮೂಡಿರುವಂತದ್ದು. ಬಹುತೇಕ ಕುಮಾರಸ್ವಾಮಿ ಅವರು ಮಂಡ್ಯದಿಂದ ಕಣಕ್ಕಿಳಿಯುವ ಬಗ್ಗೆ ಈಗಾಗಲೇ ಚರ್ಚೆಗಳು ನಡೀತಾ ಇದೆ. ಒಂದು, ಕುಮಾರಸ್ವಾಮಿ ಅವರು ಮಂಡ್ಯದಿಂದ ಅಭ್ಯರ್ಥಿ ಆಗಬೇಕು ಅಥವಾ ನಿಖಿಲ್ ಕುಮಾರಸ್ವಾಮಿ ಮಂಡ್ಯದಿಂದ ಅಭ್ಯರ್ಥಿ ಆಗಬೇಕು. ನಿನ್ನೆ ಮಂಡ್ಯ ಭಾಗದ ಬಹುತೇಕ ಮುಖಂಡರು ಬಂದು ಕುಮಾರಸ್ವಾಮಿ ಅವರ ಮನೆ ಮುಂದೆ ಸಾಕಷ್ಟು ಹೊತ್ತು ಕುಳಿತಿದ್ರು. ಒಂದು ಚರ್ಚೆಯನ್ನು ಕೂಡ ಮಾಡಿದ್ರು, ಮಂಡ್ಯದಿಂದ ನೀವೇ ಅಭ್ಯರ್ಥಿ ಆಗಬೇಕು ಅಂತ. ಆದ್ರೆ ಚನ್ನಪಟ್ಟಣದ ಕಾರ್ಯಕರ್ತರಿಗೂ ಕೂಡ ಇದು ಬಹುತೇಕ ಇಷ್ಟ ಇದ್ದಂತಿಲ್ಲ. ಒಂದು ವೇಳೆ ಕುಮಾರಸ್ವಾಮಿ ಅವರು ಮಂಡ್ಯಗೆ ಹೋಗಿದ್ದೆ ಆದಲ್ಲಿ ಚನ್ನಪಟ್ಟಣವನ್ನ ಬಿಟ್ಕೊಡ್ಬೇಕಾಗುತ್ತೆ. ಅಂತ ಸಂದರ್ಭದಲ್ಲಿ ಮುಂದಿನ ರಾಜಕೀಯ ಪರಿಸ್ಥಿತಿಗಳು ಯಾವ ರೀತಿ ಬರುತ್ತೆ ಅನ್ನುವಂಥದ್ದು ಗೊತ್ತಿಲ್ಲ. ಒಂದು ವೇಳೆ ನೀವು ಮಂಡ್ಯಕ್ಕೆ ಹೋಗಿ ಅಭ್ಯರ್ಥಿ ಆಗೋದಾದ್ರೆ ಚನ್ನಪಟ್ಟಣಕ್ಕೆ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಕಳಿಸ್ಕೊಡ್ಬೇಕು ಅನ್ನುವಂಥದ್ದು ಒಂದು ಚನ್ನಪಟ್ಟಣ ಭಾಗದ ಕಾರ್ಯಕರ್ತರ ಒಂದು ಒತ್ತಾಯ. ಇವತ್ತು ಚನ್ನಪಟ್ಟಣ ಕಾರ್ಯಕರ್ತರ ಜೊತೆಯಲ್ಲಿ ಚರ್ಚೆ ಮಾಡಿ ಅಂತಿಮವಾಗಿ ನಾನು ನಿರ್ಧಾರ ಮಾಡ್ತೀನಿ, ಅಭ್ಯರ್ಥಿ ಯಾರು ಅನ್ನುವ ವಿಚಾರವನ್ನ ಹೇಳ್ತೀನಿ ಅನ್ನುವಂತ ಮಾತನ್ನ ಕುಮಾರಸ್ವಾಮಿ ಅವರು ಈಗಾಗಲೇ ಮಂಡ್ಯ ಭಾಗದ ಮುಖಂಡರಿಗೆ ಹೇಳಿ ಕಳಿಸಿದ್ದಾರೆ. ಇವತ್ತು ಸಂಜೆಯ ಒಳಗೆ ಒಂದು ತೀರ್ಮಾನ ಅಂತೂ ಆಗುತ್ತೆ, ಯಾರು ಮಂಡ್ಯಕ್ಕೆ ಅಭ್ಯರ್ಥಿ. ಒಂದು ವೇಳೆ ಕುಮಾರಸ್ವಾಮಿ ಅವರೇ ಮಂಡ್ಯಕ್ಕೆ ಅಭ್ಯರ್ಥಿ ಆದರೆ ಆಗ ಚನ್ನಪಟ್ಟಣಕ್ಕೆ ಉಪಚುನಾವಣೆ ಎದುರಾಗುತ್ತೆ. ಆ ಉಪಚುನಾವಣೆಗೆ ನಿಖಿಲ್ ಕುಮಾರಸ್ವಾಮಿ ಅವರು ಅಭ್ಯರ್ಥಿ ಆಗ್ತಾರಾ ಅನ್ನುವಂಥದ್ದು ಸದ್ಯದ ಪ್ರಶ್ನೆ. ಅಥವಾ ಮಂಡ್ಯಕ್ಕೆ ನಿಖಿಲ್ ಕುಮಾರಸ್ವಾಮಿ ಅವರೇ ಅಭ್ಯರ್ಥಿ ಆಗ್ತಾರಾ ಅನ್ನುವಂಥದ್ದು ಮತ್ತೊಂದು ಚರ್ಚೆ ಕೂಡ ನಡೀತಿದೆ. ಈ ಬಗ್ಗೆ ಮುಖಂಡರ ಜೊತೆಯಲ್ಲಿ ಚರ್ಚೆ ಮಾಡಿ ಇವತ್ತು ಸಂಜೆ ಹೇಳ್ತೀನಿ ಅನ್ನುವಂಥ ಮಾತನ್ನೇನೋ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಆದರೆ ಬಹುತೇಕ ಇವತ್ತಿನ ಮಟ್ಟಿಗೆ ಹೇಳೋದಾದ್ರೆ ಇವತ್ತು ತೀರ್ಮಾನ ಅಂತೂ ಆಗುತ್ತೆ, ಆದರೆ ಪ್ರಕಟ ಆಗೋದಿಲ್ಲ ಅನ್ನುವಂಥದ್ದು ಸದ್ಯದ ಮಾಹಿತಿ. ಬಹುತೇಕ ನಾಳೆ ಅಥವಾ ನಾಡಿದ್ದು ಯಾರು ಮಂಡ್ಯ ಭಾಗದಿಂದ ಸ್ಪರ್ಧೆ ಮಾಡ್ತಾರೆ ಅನ್ನುವಂತಹ ವಿಚಾರಕ್ಕೆ ಸ್ಪಷ್ಟವಾದ ಉತ್ತರ ಸಿಗಲಿದೆ. ಸದ್ಯಕ್ಕೆ ಚನ್ನಪಟ್ಟಣ ಭಾಗದ ಅನೇಕ ಮುಖಂಡರು ಜೆಪಿ ನಗರದ ಕುಮಾರಸ್ವಾಮಿ ಅವರ ಮನೆಗೆ ಬಂದಿದ್ದಾರೆ. ಇನ್ನೇನು ಕುಮಾರಸ್ವಾಮಿ ಅವರ ಜೊತೆಯಲ್ಲಿ ಸಭೆ ಆರಂಭ ಆಗಬೇಕಾಗಿದೆ. ಅಲ್ಲಿ ಒಂದು ಮಾತಾಡ್ತಾರೆ, ಒಂದು ಸ್ಪಷ್ಟವಾದ ಕ್ಲಾರಿಟಿ ಇವತ್ತಿನ ಈ ಒಂದು ಸಭೆಯಲ್ಲಿ ಸಿಗುತ್ತೆ. ಈ ಸಭೆ ಆದ ಬಳಿಕ ಮಂಡ್ಯದ ಅಭ್ಯರ್ಥಿ ಯಾರು ಅನ್ನುವ ಬಗ್ಗೆ ಒಂದು ತೀರ್ಮಾನ ಆಗುತ್ತೆ. ಬಹುತೇಕ ನಾಳೆ ಅಥವಾ ನಾಡಿದ್ದು ಮಂಡ್ಯ, ಹಾಸನ್ ಮತ್ತೆ ಕೋಲಾರ 3 ಜನ ಅಭ್ಯರ್ಥಿಗಳ ಹೆಸರನ್ನ ಜೆಡಿಎಸ್ ಪ್ರಕಟ ಮಾಡುವಂತಹ ಸಾಧ್ಯತೆ ಇದೆ. ಶ್ವೇತಾ, ಥ್ಯಾಂಕ್ ಯು ಸುರೇಶ್, ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.